ಹಲೋ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಎಷ್ಟೊಂದು ದಿನ ಆದಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಮಾರ್ನಿಂಗ್ ಸೆಷನ್ ಇತ್ತು ಆ್ಯಂಡ್ ಇವತ್ತು ನಾನು ಹೊರಗಡೆ ಹೋಗ್ತಿದ್ದೀನಿ. ಅದಕ್ಕೋಸ್ಕರ ಆ್ಯಕ್ಚುಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಶೂಟ್ ಮಾಡೋಣ ಅಂತ. ಆ್ಯಂಡ್ ಮಾರ್ನಿಂಗ್ 6 o'clock ಸೆಷನ್ ತೊಗೊಂಡು ಇವಾಗ ಜಸ್ಟ್ ಕಂಪ್ಲೀಟ್ ಆಯಿತು. ಫುಲ್ ಸ್ವೆಟ್ ಆಗಿಬಿಟ್ಟಿದ್ದೀನಿ. ಕ್ವಿಕ್ಕಾಗಿ ಹೋಗಿ ಫ್ರೆಶ್ ಅಪ್ ಆಗ್ತೀನಿ. ಆ್ಯಂಡ್ ನಿಮ್ಮನ್ನು ಕೂಡ ಇವತ್ತು ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ. ಸೊ ಮಿಸ್ ಮಾಡಿದೆ ಬ್ಲಾಗ್ನ ಕೊನೆವರೆಗೂ ನೋಡಿ. ನಾನು ತುಂಬ ದಿನ ಆದಮೇಲೆ ಒಂದು ಬ್ರೇಕ್ ಅಂತ ತಗೊತಾ ಇದ್ದೀನಿ. ಒಂದು 2 days ಅಟ್ಲೀಸ್ಟ್ ರಿಲ್ಯಾಕ್ಸೇಷನ್ ಆಗೋಣ ಅಂತ. ಸೊ ನನ್ನ ರಿಲ್ಯಾಕ್ಸೇಷನ್ ಜೊತೆ ನಿಮಗೂ ಕೂಡ ತೋರಿಸ್ತೀನಿ ಹೇಗಿರುತ್ತೆ. ಅಲ್ಲಿ ಹೋದಾಗ ನಾನು ಯಾವ ಥರ ಮ್ಯಾನೇಜ್ ಮಾಡ್ತೀನಿ, ಇಲ್ಲ ವರ್ಕೌಟ್ ಮಾಡ್ತೀನಾ, ಡಯಟ್ ಮಾಡ್ತೀನಾ, ಇದೆಲ್ಲ ಡೌಟ್ಸ್ ಇರುತ್ತಲ್ಲ. ಸೊ ನಿಮಗೂ ಕೂಡ ಗೊತ್ತಾಗುತ್ತೆ. ಫ್ರೆಶ್ ಅಪ್ ಆದೆ. ನನ್ನ ಬ್ರೇಕ್ಫಾಸ್ಟ್ ಆಲ್ರೆಡಿ ರೆಡಿ ಇದೆ. ಸೊ ಇವತ್ತು ಅವಲಕ್ಕಿ ಮತ್ತು ಮೊಟ್ಟೆ ತೊಗೊಂಡಿದ್ದೀನಿ. ತಿಂದು ಕ್ವಿಕ್ಕಾಗಿ ಪ್ಯಾಕ್ ಮಾಡಬೇಕು. ನಾನು ಪ್ಯಾಕೇ ಮಾಡ್ಕೊಂಡಿಲ್ಲ. ಚೆಕಿಂಗ್ ಇರೋದು 3 o'clock ಇರೋದ್ರಿಂದ ಇವಾಗ ಬಿಡು ಅಂದ್ಕೊಂಡು ಸುಮ್ಮನೆ ಆದೆ. ಇವಾಗ ಬೇಗ ಎದುಳ್ತೀನಿ, ಹೇಗೆ ಮಾಡ್ಕೊಳ್ಳೋಣ ಅಂತ. ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಯೂಶಲಿ ನಾನೆಲ್ಲ ಹೊರಗಡೆ ಹೋಗ್ಬೇಕಾದ್ರೆ ನನಗೊಂಥರ ಅಡಿಕ್ಷನ್ ಇದೆ, ಎಲ್ಲ ಹೊಸ ಬಟ್ಟೆನ ಯೂಸ್ ಮಾಡಬೇಕಂತ. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಇರೋದ್ರಿಂದ ಪ್ಯಾಕ್ ಮಾಡ್ಕೊಬೇಕಷ್ಟೆ. ತಿಂದು ಪ್ಯಾಕಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ಕ್ವಿಕ್ಕಾಗಿ ಫ್ರೆಶ್ ಆಗಿ ಸ್ಪಾಗೆ ಹೋದೆ ಆ್ಯಂಡ್ ಕಂಪ್ಲೀಟ್ ಹೇರ್ ಸ್ಪಾ ಮಾಡಿಸ್ಕೊಂಡು ಬಂದೆ. ನಂಗೊಂಥರ ಇದು ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಥರ ಒಳ್ಳೆ ಹೆಡ್ ಮಸಾಜ್ ಸಿಗುತ್ತೆ. ಜೊತೆಗೆ ಹೇರ್ ಕೂಡ ತುಂಬ ನರಿಶಿಂಗ್ ಆಗುತ್ತೆ. ಸೊ ನಾನು 2 months once ಮಾಡಿಸ್ತೀನಿ. ಈಗ ಸಲೂನಿಂದ ಬಂದು ಕ್ವಿಕ್ಕಾಗಿ ಪ್ಯಾಕ್ ಮಾಡ್ಕೊತೀನಿ. ಆಲ್ಮೋಸ್ಟ್ ಎಲ್ಲ ಸೆಟ್ ಮಾಡಿಬಿಟ್ಟು ಹೋಗಿದ್ದೆ ಏನೇನು ಹಾಕೋಬೇಕು ಅಂತ. ಜಸ್ಟ್ ಜೋಡಿಸ್ಕೊಳ್ಳೋದಷ್ಟೇ. ಟೈಮ್ 11:30 ಆಗಿದೆ. ಮುಗಿಸಿ ಕ್ವಿಕ್ಕಾಗಿ ರೆಡಿಯಾಗಿ ಓಲ್ಡೇದು. ನಾಟ್ ಶೋರ್ ಎಷ್ಟು ಜೊತೆ ಹಾಕೋತೀನಿ ಅಂತ. ಎಷ್ಟೊಂದು ಬಟ್ಟೆ ತೊಗೊಂಡಿದ್ದೀನಿ. ಇರಬೇಕು ಯಾವಾಗ ಹೊರಗಡೆ ಹೋದಾಗ ಸೇಫರ್ ಸೈಡ್ಗೆ ಜಾಸ್ತಿ ಬಟ್ಟೆ ಹಾಕಬೇಕು. ಗೊತ್ತಿಲ್ಲ ಏನಾಗುತ್ತೆ ಅಂತ ಲಾಂಚ್ ಮಾಡೋಕ್ಕೋಸ್ಕರ. ಆ್ಯಂಡ್ ಬೇಡ ಅಂದರೆ ವಾಪಸ್ ತೊಗೊಳ್ಳೋದು. ನಾನು ಆಗಲೇ ಹೇಳ್ದಂಗೆ ತುಂಬ ದಿನ ಆದ್ಮೇಲೆ ಬ್ರೇಕ್ ತೊಗೊತಿದ್ದೆ. ಬಟ್ ನನಗೆ ಲಾಂಗ್ ಟ್ರಾವೆಲ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಸೊ ನಿಯರ್ಲಿ ಅಟ್ಲೀಸ್ಟ್ 1 hour ಟ್ರಾವೆಲಿಂಗಲ್ಲಿ ಯಾವುದಾದ್ರೂ ಒಳ್ಳೆ ರೆಸಾರ್ಟ್ ಇರಬೇಕಂತ ಯೋಚನೆ ಮಾಡ್ತಿದ್ದೆ. ಈ ರೆಸಾರ್ಟ್ಗೆ ತುಂಬ ದಿನದಿಂದ ವರ್ಷದಿಂದ ಹೋಗ್ಬೇಕಂತ ಅಂದ್ಕೊಂಡಿದ್ದೆ. ಫೈನಲಿ ಹೋಗಿದ್ದೀನಿ. ಎಷ್ಟು ಸ್ಪೆಷಾಲಿಟಿ ಇದೆ ಅದರಲ್ಲಿ ಆ್ಯಂಡ್ ಯಾಕೆ ಸೆಲೆಕ್ಟ್ ಮಾಡಿದೆ ಅಂತ ಮುಂದೆ ಗೊತ್ತಾಗುತ್ತೆ. ಹಲೋ ಗಾಯ್ಸ್, ಇವಾಗ ಜಸ್ಟ್ ನಾವು ರೆಸಾರ್ಟ್ಗೆ ರೀಚ್ ಆದ್ವಿ ಆ್ಯಂಡ್ ನಾವು ಬುಕ್ ಮಾಡಿರೋ ಸೂಟ್ ರೂಮ್ ಇದು ಪೂಲ್ ಏರಿಯಾ ಪ್ರೈವೇಟ್. ಆ್ಯಂಡ್ ಇಲ್ಲಿ ನಿಮಗೆ ಸಿಟ್ಔಟ್ ಏರಿಯಾ ಥರ ಇದೆ. ಸೊ ಬೇಕಾದಾಗ ಫುಡ್ ಬುಕ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಚೀಪ್ ಚಾಟ್ ಮಾಡೋಂಗಿದ್ರೆ ನಾನು ಸ್ವಲ್ಪ ವೀಡಿಯೋಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮ ರೂಮ್ ಹಾಯ್. ಆ್ಯಕ್ಚುಲಿ ನಮ್ಮ ರೂಮ್ ಕಂಪ್ಲೀಟ್ ಡೀಟೇಲಾಗಿ ತೋರಿಸ್ತೀನಿ ಬನ್ನಿ. ಆ್ಯಂಡ್ ಒಳಗಡೆ ಎಂಟರ್ ಆಗ್ತಿದ್ದಂಗೆ ಪ್ರೀಶಿಯಸ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ಸರ್ಪ್ರೈಸ್ ಪೂಲ್ ಏರಿಯಾ ಇದೆ. ಕಂಪ್ಲೀಟ್ ಪ್ರೈವೇಟ್ ಪೂಲ್ ಏರಿಯಾ ಆ್ಯಂಡ್ ಅಲ್ಲಿ ಸಿಟ್ಔಟ್ ಏರಿಯಾ ಕೂಡ ಇದೆ. ನಾನು ಆಗಲೇ ತೋರಿಸಿದ್ದೆ ನಿಮಗೆ. ಆ್ಯಂಡ್ ಈ ಸೈಡ್ ಬಂದರೆ 2 ಸೋಫಾ ಕೊಟ್ಟಿದ್ದಾರೆ ಆ್ಯಂಡ್ ವರ್ಕಿಂಗ್ ಟೇಬಲ್. ಆಬ್ವಿಯಸ್ಲಿ ನಾವು ಎಲ್ಲಿ ಬಂದರೂ ವರ್ಕ್ ಮಾಡಲೇಬೇಕಲ್ಲ, ನನಗೆ ವರ್ಕಿಂಗ್ ಟೇಬಲ್ ಬೇಕು. ಆ್ಯಂಡ್ 1 TV ಇದೆ. ಇನ್ನೊಂದು ಬೆಸ್ಟ್ ಪಾರ್ಟ್ ಈ ಸೂಟ್ ರೂಮಲ್ಲಿ ಅಂತ ಅಂದರೆ ಲೈಕ್ ಓಪನ್ ಏರಿಯಾದಲ್ಲಿ ಬಾತ್ ಟಬ್. ನನಗೆ ತುಂಬ ಇಷ್ಟ ಆಗಿ ಇದೇ ಹೋಟೆಲ್ಗೆ ಬರ್ಬೇಕಂತ ಅಂದ್ಕೊಂಡಿದ್ದೆ. ಓಕೆ, ಇದೇ ರೆಸಾರ್ಟ್ಗೆ ಬರ್ಬೇಕಂತ ಅಂದ್ಕೊಂಡಿದ್ದೆ. ಮೇನ್ ರೀಸನ್ ಇದಕ್ಕೆ ನನಗೆ ಸಖತ್ ಇಷ್ಟ ಏರಿಯಾ. ಆ್ಯಂಡ್ ಇಲ್ಲಿ ವಾಷಿಂಗ್ ಏರಿಯಾ ಆ್ಯಂಡ್ ಟಾಯ್ಲೆಟ್ ಏರಿಯಾ ಇದೆ. ಅಂದರೆ ಬಾತ್ ಏರಿಯಾ ಆ್ಯಂಡ್ ಟಾಯ್ಲೆಟ್ ಏರಿಯಾ. ಆ್ಯಂಡ್ ಇಲ್ಲಿ ಸಿಂಕ್ ಕೊಟ್ಟಿದ್ದಾರೆ. ಸಖತ್ ಪ್ರೀಮಿಯಮ್ ಆಗಿದೆ ಆ್ಯಂಡ್ ಸೂಪರ್. ಐ ಆಮ್ ರಿಯಲಿ ಹ್ಯಾಪಿ. ತುಂಬ ದಿನ ಆದಮೇಲೆ ಒಂದು ಬ್ರೇಕ್ ಅಂತ ತಗೊತಿದ್ದೀನಿ, ಅದು ಇಂಥ ಒಳ್ಳೆ ಜಾಗದಲ್ಲಿ. ಫೀಲ್ಸ್ ಗುಡ್. ರೆಸಾರ್ಟ್ ರೀಚ್ ಆದಾಗ ಆಲ್ಮೋಸ್ಟ್ 3 o'clock ಆಗಿತ್ತು. ಚೆಕ್-ಇನ್ ಕೂಡ ಆಲ್ಮೋಸ್ಟ್ 3 o'clockಗೆ ಇದ್ದಿದ್ದರಿಂದ ನಾವು ಆನ್ ಟೈಮ್ ರೀಚ್ ಆಗಿದ್ವಿ. ಬಂದಮೇಲೆ ಒಂದು ಹೈ ಟೀ ಅಂತ ಇರುತ್ತೆ. ಸೊ ಟೀ ಕಾಫಿ ಕುಡ್ಕೊಂಡು ಬಂದು ಸ್ವಲ್ಪ ಹೊತ್ತು ಆರಾಮಾಗಿ ರಿಲ್ಯಾಕ್ಸ್ ಆಗ್ತಾ ಇದೆ. ಊಟ ಮಾಡ್ತಿದ್ದೀನಿ. ಸ್ವಲ್ಪ ಜಾಸ್ತಿ ತೊಗೊತಾ ಇದ್ದೀನಿ. ಬೆಳಗ್ಗೆ ನಾನು ಕಡಿಮೆ ತಿಂದು ಮಧ್ಯಾಹ್ನ ಎಲ್ಲ ಮ್ಯಾನೇಜ್ ಮಾಡಿರೋದ್ರಿಂದ, ಜೊತೆಗೆ ಇವಾಗ ತಿಂದ ಮೇಲೆ ಸ್ಟೆಪ್ಸ್ ಕೂಡ ಕಂಪ್ಲೀಟ್ ಮಾಡ್ತೀನಿ. ನೋಡ್ಬೋದು ರೈಸ್ ಅವಾಯ್ಡ್ ಮಾಡಿದ್ದೀನಿ. ರೋಟಿ, ಚಿಕನ್ ಆ್ಯಂಡ್ ಸೂಪ್ ಇದೆ ಆ್ಯಂಡ್ ಸ್ವೀಟ್ ಇದೆ. ಇದರಲ್ಲಿ ಸ್ವಲ್ಪ ಸ್ವೀಟ್ ತೊಗೊಳ್ತಾರೆ. ಊಟ ಮಾಡಿ ಮಲ್ಕೋಬೇಕು. ಸಕ್ಕ ಟಯರ್ಡ್ ಆಗಿಬಿಟ್ಟಿದೆ, ಒಂಥರ ಫೀಲ್ ಆಗ್ತದೆ.
ಟೇಸ್ಟ್ ಚೆನ್ನಾಗಿದೆ. ಇಷ್ಟೊಂದೆಲ್ಲ ಸ್ವೀಟ್ ತಿಂತಾರೆ. ಊಟ ಆದಮೇಲೆ ಒಂದು ಲಾಂಗ್ ವಾಕ್ ಹೋಗಿದ್ವಿ. ಪ್ರಾಪರ್ಟಿ ತುಂಬ ಚೆನ್ನಾಗಿತ್ತು, ಸಗಲ ಕಾಣಿಸ್ತಾ ಇದೆ. ಇವಾಗ ತುಂಬ ಕತ್ಲಾಗಿರೋದ್ರಿಂದ ನಾಳೆ ಬೆಳಗ್ಗೆ ನಿಮಗೆ ಪ್ರಾಪರ್ಟಿ ಟೂರ್ ಕೊಡ್ತೀನಿ ಹೇಗಿದೆ ಅಂತ. ಕಂಪ್ಲೀಟ್ ಗ್ರೀನ್. ಊಟ ಆಯಿತು, ಕ್ವಿಕ್ಕಾಗಿ ಫ್ರೆಶ್ ಆಗಿ ಮಲ್ಕೋಬೇಕು. ಏನಾದರೂ ನೋಡೋಣ ಅಂತ ಅಂದ್ಕೊಂಡಿದ್ದೀವಿ ಟಿ ವಿಲಿ, ಐ ಆಮ್ ನಾಟ್ ಶ್ಯೂರ್. ಸೊ ಸ್ಟಾರ್ಟ್ ಮಾಡಿದ್ರೆ ಒಂದು ಡಿಸ್ಅಡ್ವಾಂಟೇಜ್ ಇಲ್ಲ. ಇಲ್ಲಿ ನೋಡಿ ಎಷ್ಟು ಫೋನ್ ಇದೆ, ಇನ್ನೊಂದು ಫೋನ್ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಮ್ಯಾನೇಜರ್ಗಳಿಗೆ ವಯಸ್ಸು ಬಂದಿದ್ದೀನಿ, ಬಟ್ ಸ್ಟಿಲ್ ಮಾನಿಟರ್ ಮಾಡಲೇಬೇಕಲ್ವಾ, ಈ ಥರ ಇರುತ್ತೆ ಲೈಫು. ಆ್ಯಂಡ್ ಆ್ಯಸ್ ಯೂಶ್ವಲ್ ಲ್ಯಾಪ್ಟಾಪ್ ಕೂಡ ಕ್ಯಾರಿ ಮಾಡಿದ್ದೀವಿ. ಆ್ಯಂಡ್ ಇವಾಗೆಲ್ಲ ಚೆಕ್ ಮಾಡಿ ಮುಗಿಸ್ದೆ. ಇನ್ನೊಂದ್ಸಲಿ ವೈಂಡ್ ಅಪ್ ಮಾಡಿ ಫೈನಲ್ ಆಗಿ ಇವತ್ತಿಂದು ಕಂಪ್ಲೀಟ್ ಕೆಲಸ ಮುಗಿಸಿ ಮಲ್ಕೋಬೇಕು. ಆ್ಯಂಡ್ ಶ್ರೀ, ನಿಂಗೊಂದು ಕ್ವಶನ್ ಕೇಳ್ತೀನಿ. ಇವಾಗ ನಿನ್ನ ಥರ ಹೊಟ್ಟೆ ತುಂಬ ತಿನ್ನೋರಿಗೆ ಏನಂತ ಹೇಳ್ತೀಯಾ? ಅಂದರೆ ಜಾಸ್ತಿ ಐಟಮ್ಸ್, ಈಗ ಬೊಫೆ ಎಲ್ಲ ನೋಡಿದ ತಕ್ಷಣ ತುಂಬ ಜನ ಟ್ರಿಗರ್ ಆಗಿಬಿಡ್ತಾರಲ್ಲ, ನೋಡಿ ಆಸೆಗೆ ಎರಾಬಿರಿ ತಿನ್ಬಿಡೋದು, ಆಮೇಲೆ ಸಫರ್ ಮಾಡೋದು, ಲೈಕ್ ವೆಯ್ಟ್ ಗೇನ್ ಆಗಿಬಿಟ್ಟೆ ನಾನು ಅಂತ, ಇಲ್ಲ ಡೈಜೆಷನ್ ಆಗಲ್ಲ, ಬೆಳಗ್ಗೆ ಒಂಥರ ಏನು ಕಷ್ಟಪಡೋದು, ವಾಶ್ರೂಮ್ ಎಲ್ಲ ಇರುತ್ತಲ್ಲ. ಸೊ ಅಂಥವ್ರಿಗೆ ಏನಂತ ಹೇಳ್ತೀಯಾ? ಅದಕ್ಕೆ ಹೇಳೋದು ಯಾವಾಗಲೂ ಪ್ರೋಟೀನ್ ಜಾಸ್ತಿ ಇರಬೇಕು ತಿನ್ನೋದ್ರಲ್ಲಿ. ಪ್ರೋಟೀನಿಂದ ಸ್ಟಾರ್ಟ್ ಮಾಡ್ಬೇಕು. ಈಗ ನಾನು ತಿನ್ನೋದು ನೋಡೋರಲ್ಲ ಗೈಸ್, ನೀವು ನೋಡಿರ್ತೀರ, ಪ್ಲೇಟ್ ಫುಲ್ ಹಾಕೊಂಡಿದ್ದೆ, 90% ಪ್ರೋಟೀನೇ ಇತ್ತು. ಚಿಕನ್ ಸ್ಟಾರ್ಟರ್ಸ್ ಪ್ರೋಟೀನ್ ತಿನ್ನೋದ್ರಿಂದ ಫಸ್ಟು ಫುಲ್ ಅನಿಸುತ್ತೆ. ನಂದು ಡೈಲಿ ಪ್ರೋಟೀನ್ ಇಂಟೇಕ್ ಏನಿದೆ ಅದು ಕಂಪ್ಲೀಟ್ ಆಗಿದೆ, ಮತ್ತು ಕಂಪ್ಲೀಟ್ ಬ್ಯಾಲೆನ್ಸ್ ಫುಡ್ ಆಗುತ್ತೆ. ಅದ್ರಲ್ಲಿ ಕಾಪ್ಸ್ ಇರಲಿಲ್ಲ, ನೀವು ನೋಡಿ ಕಡಿಮೆ ಇತ್ತು. ನಾನು ಹೇಳೋದೇನೆಂದರೆ ಪ್ರೋಟೀನ್ ಫ್ಯಾಟ್ ಸ್ವಲ್ಪ ಇಟ್ಕೊಂಡು ಕಾಪ್ಸ್ ಕಡಿಮೆ ಮಾಡಿದ್ರೆ ಮ್ಯಾನೇಜ್ ಆಗುತ್ತೆ. ವಾಟ್ ಅಬೌಟ್ ಸ್ವೀಟ್ಸ್ ಕ್ರೇವಿಂಗ್ ಜಾಸ್ತಿ ಇರುತ್ತಲ್ಲ? ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇದ್ರೂ ಒಂದು ಸ್ವಲ್ಪ ಅದು ಮ್ಯಾನೇಜ್ ಮಾಡಲೇಬೇಕು. ನೀವು ಸ್ವಲ್ಪ ತಿಂದು ಮ್ಯಾನೇಜ್ ಮಾಡಿ. ಈಗ ನೋಡಿ, ವಾಕ್ ಮುಗಿಸ್ಕೊಂಬಂದ್ವಿ, ಅರೌಂಡ್ 2100 ಸ್ಟೆಪ್ಸ್ ಮುಗಿಸಿದ್ವಿ. ಫುಲ್ ಒಂದು ರೌಂಡ್ ಮಾಡ್ಕೊಂಡು ನಾವು ದೀಪ ಆಯ್ತಲ್ಲ, ಬ್ಯಾಲೆನ್ಸ್ ಆಯ್ತಲ್ಲ. ಹಂಗೆ ಬ್ಯಾಲೆನ್ಸ್ ಮಾಡಬೇಕು, ತಿನ್ನೋದಲ್ಲ. ಆಚೆ ಬಂದರೆ ನಾವು ನೋಡಿ, ಈಗ ನಾಳೆ ನೀವು ದೀಪ ನೋಡಿ 3 ಹೊತ್ತಿದ್ರೆ ಅದ್ರಲ್ಲಿ 1 ಟೈಮ್ ಚೆನ್ನಾಗಿ ತಿಂತೀವಿ, ಇನ್ 2 ಟೈಮ್ಸ್ ಬ್ಯಾಲೆನ್ಸ್ ಮಾಡ್ತೀವಿ. ಸ್ಟೆಪ್ಸ್ ಅಂತೂ 15,000 ಸ್ಟೆಪ್ಸ್ ಮೇಲೆ ಕವರ್ ಮಾಡೇ ಮಾಡ್ತೀವಿ. ಆ್ಯಂಡ್ ನಾವು ವರ್ಕೌಟ್ ಮಾಡೇ ಮಾಡ್ತೀವಿ. ಎಲ್ಲಿ ಹೋದ್ರೂ ಅಷ್ಟೇ, ನಮಗೇನು ಜಿಮ್ಮೇ ಬೇಕಂತ ಏನಿಲ್ಲ. ಮನೆ ವರ್ಕೌಟ್ ಮಾಡೋದ್ರಿಂದ ನಾವು ಫ್ಯಾಟ್ ಲಾಸ್ ಆಗೋ ಥರ ನಾವು ವರ್ಕೌಟ್ ಕಂಪ್ಲೀಟ್ ಮಾಡೇ ಮಾಡ್ತೀವಿ. ಸೊ ನಾನು ಈ ವರ್ಕೌಟ್ನ ಶೂಟ್ ಮಾಡ್ತಿದ್ದೀನಿ. ನಿಮ್ಗೆ ಈ ವರ್ಕೌಟ್ಸೇ ಸಂಡೇ ಬರುತ್ತೆ, ಬಿಕಾಸ್ ಅಗೈನ್ ಮತ್ತೆ ಇಲ್ಲಿಂದ ಹೋಗಿ ನನಗೆ ಬೇರೆ ಕೆಲಸಗಳಿರುತ್ತೆ, ಶೂಟ್ ಮಾಡೋಕ್ಕೆ ಕಷ್ಟ ಆಗೋದ್ರಿಂದ ಇಲ್ಲೇ ಶೂಟ್ ಮಾಡಿ ಇದೇ ವರ್ಕೌಟ್ಸ್ನ ನಿಮ್ಗೆ ಹಾಕ್ತೀವಿ. ಸೊ ಮಿಸ್ ಮಾಡಿದೆ ನೋಡಿ. ಹಾಂ, ಆ್ಯಂಡ್ ಜೊತೆಗೆ ಆ್ಯಕ್ಚುಲಿ ನಾನು ಶ್ರೀ, ನಿಮಗೆಲ್ಲ ತುಂಬ ಡೌಟ್ಸ್ ಇದೆಯಲ್ಲ, ವೈ 99 ಆ್ಯಂಡ್ ಯಾಕೆ ಇದು ಮಾಡಿದ್ದು, ಆ್ಯಂಡ್ ಯಾವ ಥರ ಮಾಡಿದ್ದು, ಯಾವ ಥರ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ, ಈ ಥರ 1000 ಕ್ವಶನ್ಸ್ ಇದೆ. ಸೊ ಇದಕ್ಕೆ ನಾನು ಇಷ್ಟು ದಿನ ನಾನೇ ಆನ್ಸರ್ಸ್ ಕೊಡ್ತಾ ಇದ್ದೆ. ಬಟ್ ಇನ್ಮೇಲೆ ಅಂದರೆ ನಾನು ಇನ್ನೊಂದು ಇಂಟರ್ವ್ಯೂ ನಾಳೆ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಶ್ರೀ ಅವ್ರು ಆನ್ಸರ್ ಮಾಡ್ತಾರೆ, ಬಿಕಾಸ್ ಅವರೇ ಕಂಪ್ಲೀಟಾಗಿ ಸ್ಟ್ರಕ್ಚರ್ ಮಾಡಿರೋದ್ರಿಂದ ಅವರೇ ಅವ್ರ ಹೆಂಗೆ ಸ್ಟ್ರಕ್ಚರ್ ಮಾಡಿದ್ದಾರೆ, ಯಾವ ಥರ ರಿಸರ್ಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮ್ಗೆ ಇನ್ನೂ ಕ್ಲಿಯರ್ ಆಗುತ್ತೆ ಅಂತ ನಾನು ಮತ್ತು ಶ್ರೀ ಇಂಟರ್ವ್ಯೂ ರೆಕಾರ್ಡ್ ಮಾಡ್ತಿದ್ದೀನಿ. ಸೊ ನಾನೇ ಹ್ಯಾಂಕರ್ ಆಗಿರ್ತೀನಿ ಆ್ಯಂಡ್ ಅವ್ರು ನಮ್ಮ ಗೆಸ್ಟ್ ಆಗಿರ್ತಾರೆ. ಸೊ ಮಿಸ್ ಮಾಡಿದೆ, ಅದು ಕೂಡ ಬರುತ್ತೆ ಯೂಟ್ಯೂಬಲ್ಲಿ. ಸೊ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾವು ಹಾಕೋ ವೀಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ಮಿಸ್ ಮಾಡಿದೆ ಎಲ್ಲರಿಗೂ ಶೇರ್ ಮಾಡಿ. ಈ ಥರ ತುಂಬ ಚೀಟ್ ಮಾಡ್ತಿರ್ತಾರೆ, ಯಾವ ಥರ ಕಂಟ್ರೋಲ್ ಮಾಡಬೇಕು ಅಂತ ಕ್ವಶನ್ಸ್ ಅಂತೂ ಕೇಳ್ತಾ ಇರ್ತೀರ ನನಗೆ. ಸೊ ಇದು ನಿಮಗೆ ಸಜೆಷನ್ ಆಗಿ ತಗೊಳ್ಳಿ. ಆ್ಯಂಡ್ ನಾಳೆ ಕೂಡ ನಾನು ಇನ್ನೊಂದು ಪಾರ್ಟ್ ಆಗಿ ಶೂಟ್ ಮಾಡ್ತೀನಿ, ಜೊತೆಗೆ ಪ್ರಾಪರ್ಟಿ ಟೂರ್ ಕಂಪ್ಲೀಟ್ ಆಗಿ ಕೊಡ್ತೀನಿ, ಯಾವ ಥರ ಇದೆ ಏನು ಅಂತ. ಪ್ರಾಪರ್ಟಿ ಡೀಟೇಲ್ಸ್ ಬೇಕು ಅಂದರೆ ನೀವೆಲ್ಲ ನಂಗೆ ಕಮೆಂಟ್ ಮಾಡಬೇಕು. Okay, see you guys then. Good night. Bye bye.